ಈಗ ಶಿವಂ ವಾಸ್ತು ಅನ್ನೋ ಸಮಯವಾಗಿದೆ. ನಿನ್ನೆ ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ಲರಿಗೂ ತಾಳಿಯ ಮಹತ್ವದ ಕುರಿತಾಗಿ. ಜೊತೆಗೆ ತಾಳಿಯಲ್ಲಿ ಕರಿಮಣಿ ಇರಲೇಬೇಕು, ಜೊತೆಗೆ ಹವಳಾನೂ ಇರಬೇಕು, ಆಗ್ಲೇ ಶ್ರೇಷ್ಠತೆ ಅಂತ ಹೇಳ್ತಿದ್ರಿ. ಗುರುಜಿ ದಯಮಾಡಿ ತಿಳಿಸ್ಕೊಡ್ತೀರಾ? ಕೆಲವ್ರ ಮನೇಲಿ ಒಂದು ತಾಳಿ ಕೊಡ್ತಾರೆ, ತಾಯಿ ಮನೆ ತಾಳಿ ಕೊಡಲ್ಲ. ಕೆಲವ್ರ ಮನೇಲಿ ಕೊಟ್ಟಿರ್ತಾರೆ. ಅವಾಗ ಕರಿಮಣಿ ಹೇಗ್ ಹಾಕ್ಬೇಕು, ಹವಳ ಹೇಗ್ ಹಾಕ್ಬೇಕು ಅಂತ ಗುರುಜಿ? ಖಂಡಿತ. ಇವತ್ತಿನ ಶಿವಂ ವಾಸ್ತುವಲ್ಲಿ ಪರಮೇಶ್ವರನ ಕೃಪಾ ಕಟಾಕ್ಷ ಜೊತೆಗೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಇಂಥ ಒಂದು ಶಿವಂ ವಾಸ್ತುವಲ್ಲಿ ಮಾಂಗಲ್ಯ ಭಾಗ್ಯ ಬಹಳ ಮುಖ್ಯ. ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಧಾರಣೆ ಬಹಳ ಮುಖ್ಯ. ಮಾಂಗಲ್ಯವನ್ನು ವಿಶೇಷವಾಗಿ ಪೂರ್ಣಿಸ್ತಕ್ಕಂಥವ್ರು ಯಾರು ಎತ್ತ ಅಂತ ತಿಳ್ಕೊಳ್ಳೋದು ಇನ್ನಷ್ಟು ಮುಖ್ಯ. ಏನು ಮಾಡಬೇಕು? ಶಿವನ್ನ ವಾಸ್ತುಪುರುಷನ್ನ ಸ್ವಾಗತಿಸಬೇಕು. ಭಾಳ ಸಂತೋಷ. ಮದುವೆ ಮನೆ ವಾತಾವರಣನೇ ಒಂಥರ ಖುಷಿಯಾಗಿರುತ್ತೆ ಭಾಳ ಜನಕ್ಕೆ. ಎಷ್ಟೋ ಜನಕ್ಕೆ ಒಂದಲ್ಲ ಒಂದು ರೀತಿಯಾದ ಖುಷಿ ವಾತಾವರಣ ಅಂದರೆ ಆ ಕಾಲದಲ್ಲಿ ಕಾನ್ಸಂಟ್ರೇಷನ್ ಇತ್ತು. ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಗಟ್ಟಿಮೇಳ ಅನ್ನೋರು. ಈ ಗಟ್ಟಿಮೇಳ ಅಂತಕ್ಕಂಥ ಒಂದು ಮಾಂಗಲ್ಯ ಭಾಗ್ಯದ ಸಮಯದಲ್ಲಿ ಯಾತಕ್ಕೆ ನಾದಸ್ವರವನ್ನು ನುಡಿಸ್ತಾರೆ ಅಂದರೆ, ಮಾಂಗಲ್ಯ ಧಾರಣೆ ಮಾಡೋ ಸಮಯಕ್ಕೆ ಎಲ್ಲರ ಕಾನ್ಸಂಟ್ರೇಷನ್ ಒಂದು ಕಡೆ ಇರಲಿ, ಏನೋ ವಿಶೇಷವಾಗಿ ನಡೀತಾ ಇದೆಯಲ್ಲ ಅಂತ ಎಲ್ಲರೂ ಹೀಗಿದ್ದವರೆಲ್ಲ ಹಾ ಅಂತಾರೆ. ಅದಕ್ಕೆ ಮಾಂಗಲ್ಯವನ್ನು ಎಲ್ಲ ಕಡೆನೂ ಕಳಿಸ್ಕೊಡಬಾರ್ದು. ಫಸ್ಟು ನಿತ್ಯ ಸುಮಂಗಲಿ ಹತ್ರ ಪುನಸ್ಕಾರ ಮಾಡ್ಕೊಂಡು ಬಂದ ಮೇಲೆ ಅವಳು ಯಾವ ರೀತಿ ಅಂದರೆ 2 ಬಟ್ಲುಗಳನ್ನು ತಗೊಳ್ತಾಳೆ, ಬೆಳ್ಳಿ ಬಟ್ಲು. ವಿಶೇಷವಾಗಿ ಆ ಬೆಳ್ಳಿ ಬಟ್ಲಲ್ಲಿ 2 ಮಾಂಗಲ್ಯವನ್ನು ಇಡ್ತಾಳೆ. ಒಂದರಲ್ಲಿ ಪೂರ್ತಿ ಅರ್ಶಿಣದ ಪೂಜೆಯನ್ನು ಮಾಡ್ತಾಳೆ, ಇನ್ನೊಂದು ಕುಂಕುಮ ಪೂಜೆಯನ್ನು ಮಾಡ್ತಾಳೆ. ಅವಳು ನಿತ್ಯ ಸೌಮಂಗಲಿ ಆಗಿದ್ದ ಪಕ್ಷದಲ್ಲಿ ಅವಳೇನು ಮಾಡ್ತಾಳೆ, ಆ ಒಂದು ರಾತ್ರಿಯಲ್ಲಿ ಅವಳು ವಿಶೇಷವಾಗಿ ಬಾವಿಯ ನೀರನ್ನು ಸ್ನಾನ ಮಾಡಿ, ತಣ್ಣೀರನ್ನು ಸ್ನಾನ ಮಾಡಿ, ಯಾವುದೇ ಒಂದು ಸಂಗಮಕ್ಕೆ ಹೋಗದೆ ವಿಶೇಷವಾಗಿ ಅಲ್ಲೇ ದಿನ ಇದ್ದು ಗೆಜ್ಜೆಯ ಪೂಜೆಯನ್ನು ಮಾಡ್ತಕ್ಕಂಥ ಅವಕಾಶ. ಅವಳು ಅಕಸ್ಮಾತ್ ನಾಟ್ಯ ಕಲ್ತಿದ್ರೆ ಶಿವನ ಮುಂದೆ ನಾಟ್ಯವನ್ನು ಆಡಿ ವಿಶೇಷವಾಗಿ ಆ ಪೂಜೆಯನ್ನು ಸಲ್ಲಿಸಿ ತದನಂತರ ಈ ಪೂಜೆಗೆ ಕೂತ್ಕೊತಾಳೆ. ನಾವು ಹೆಣ್ಣು ಮಕ್ಕಳಿಗೆ ಆ ಸಮಯದಲ್ಲಿ ಇಲ್ಲಿ ಗೌರಿ ಪೂಜೆಯನ್ನು ಮಾಡಿಸ್ತಾ ಇರ್ತಾರೆ ಹೆಣ್ಣು ಮಕ್ಕಳಿಗೆ. ಅಲ್ಲಿ ಮಾಂಗಲ್ಯ ಪೂಜೆಯನ್ನು ಅವಳು ಯಾವ ಕಾಲಕ್ಕೆ ಪೂರ್ಣಿಸ್ತಕ್ಕಂಥ ಅವಕಾಶ. ಅಲ್ಲಿ ಹವಳ ಕರಿಮಣಿ ಏನು ಹೇಳ್ತಾಳೆ ದಿವ್ಯಾ, ಕೆಲವರು ಮನೆಯಲ್ಲಿ ಒಂದನ್ನು ಕೊಡ್ತಾಳೆ, ಒಂದು ಮಾಂಗಲ್ಯವನ್ನು ಕೊಡ್ತಾರೆ, ಇನ್ನೊಂದು ಮನೆಯಲ್ಲಿ 2 ಕೊಡ್ತಾರೆ ಅಂತ. ಯಾವುದು ತಿಳ್ಕೊಳ್ಳಿ, ತಾಯಿ ಮನೆ ಮಾಂಗಲ್ಯ ಕೊಟ್ಟೇ ಕೊಡಬೇಕು, ಯಾವ ಕಾಲಕ್ಕೂ ಕೊಡದೇ ಇರೋದಿಲ್ವೇ ಇಲ್ಲ ಶಾಸ್ತ್ರ. ಅವ್ರಿಗೆ ಅನುಕೂಲ ಇಲ್ದಿದ್ದ ಪಕ್ಷದಲ್ಲಿ ಕೊಡದೇ ಇಲ್ವೇನೋ, ನಮ್ಮ ಸಂಪ್ರದಾಯ ಇಲ್ಲ ಅಂದ್ಬಿಡ್ತಾರೆ. ಯಾಕೆಂದ್ರೆ ಹಾಗೆ ಅವ್ರ ತಾತ ಮುತ್ತಾತಂದು ಯಾರೋ ಕೊಟ್ಟಿಲ್ಲ, ಅದಕ್ಕೆ ಇವರು ಹಾಗೆ ಇಲ್ಲ ನಮ್ಮ ಮನೆಯಿಂದ ಕೊಟ್ಟಿದ್ದಿಲ್ಲ, ಯಾರು ಹೇಳಿದವರು ಅಂತ. ಯಾವತ್ತು ತಿಳ್ಕೊಳ್ಳಿ, ಒಂದು ಮಾಂಗಲ್ಯ ತಾಯಿ ಮನೆ ಕಡೆ, ಇನ್ನೊಂದು ಮಾಂಗಲ್ಯ ಯಾವ ಕಾಲಕ್ಕೂ ನನ್ನ ಮನೆ ಕಡೆ. ಇದರ ಅರ್ಥ ಏನು ಅಂದರೆ, ಲಕ್ಷ್ಮಿ ತಾನು ತನ್ನ ಸ್ತನವನ್ನು ಧಾರೆ ಎರೆದು ಕೊಟ್ಟಾಗ ಪರಮೇಶ್ವರನಿಗೆ, ಆಗ ಇಡೀ ಕಠೋರವಾಗಿ ತಪಸ್ಸನ್ನು ಮಾಡಿದಾಗ ಆಗ ಹೇಳ್ತಾನೆ ಪರಮೇಶ್ವರ, ಇಂಥ ಒಂದು ಕಠೋರ ತಪಸ್ಸು, ಈ ಸ್ತನಗಳನ್ನು ಯಾತಕ್ಕೆ ದಾರ ಮಾಡಿದ್ಯಾ? ತಾಯಿ ಒಂದು ಮಗು ತೋರಿಸ್ತಕ್ಕಂಥ ಸ್ತನವನ್ನು ಜಗದೀಶ್ವರನಾಗಿರ್ತಕ್ಕಂಥ ನನಗೆ ತೋರಿಸಿರೋ ಜಗತ್ತು ನಾನು, ಯೋನಿಯಾಗಿ ಶಕ್ತಿಯ ನೀನು, ಅದಕ್ಕೆ ಜಗತ್ ಜನನಿ ಅನ್ಸ್ಕೊ ಅಂತ ಆವತ್ತಿನ ನಾಮಕರಣ ಮಾಡ್ಕೊಡ್ತಾನೆ. ಅಂಥ ಒಂದು ಜಗಜ್ಜನನಿ ಆದಿಲಕ್ಷ್ಮಿ ಅಂತ ಕರೆಯಲ್ಪಡ್ತಾಳೆ. ಇವಳಿಗೆ ಆದಿಲಕ್ಷ್ಮಿ ಆಗಿರ್ತಕ್ಕಂಥವಳು ಏನು ಮಾಡ್ತಾಳೆ, ಆ ಸ್ತನಗಳನ್ನ ಏನು ಮಾಡೋದು ಅಂದಾಗ ಪರಮೇಶ್ವರನ್ನು ಸ್ವೀಕರಿಸಿ ಮಾಂಗಲ್ಯವಾಗಿ ಸಾಕ್ಷಾತ್ ಗೌರಿ ಅಂದರೆ ಪಾರ್ವತಿಗೆ ಕಟ್ತಾನೆ. ಆಗ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ. ಶಿವೇ ಅಂದರೆ ಸರ್ವದಾ ಅಂತ, ಸರ್ವಾರ್ಥ ಸಾಧಿಕೆ ಅಂದರೆ ಎಲ್ಲವನ್ನೂ ಅಂತ. ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ, ನಾನು ನಿನಗೆ ಶರಣಾಗ್ತೀನಿ. ಯಾಕೆಂದರೆ ತಾಯಿಯವಳು, ಅರ್ಧಾಂಗಿನಿಯಾಗಿದ್ರು ತಾಯಿಯವಳು. ಶರಣ್ಯೇ ತ್ರ್ಯಂಬಿಕೆ ಗೌರಿ, ನಾರಾಯಣಿ ನಮೋಸ, ನಾರಾಯಣಿ ನಿನ್ನಲ್ಲಿ ಸೇರ್ಕೊಳ್ಳಿ ಅಂತ ಲಕ್ಷ್ಮೀನ ಅವಳ ಒಳಗೆ ಸೇರಿಸ್ತಾನೆ. ಆಗ ಒಂದು ಮಾಂಗಲ್ಯ ಹೇಳುತ್ತೆ, ನನ್ನ ತವ್ರ ಮನೆ ಮರಿಬೇಡ ಅಂತ ಹೇಳ. ಇನ್ನೊಂದು ಮಾಂಗಲ್ಯ ಯಾವತ್ತು ಕಾಲಕ್ಕೂ ನಾನು ಯಾವತ್ತೂ ತಾಯಿ ಇದ್ದೀನಿ ನನಗೆ ಜ್ಞಾಪಿಸ್ಕೊ ಅಂತ ಹೇಳುತ್ತೆ. ಇನ್ನೊಂದು ಆ ಕೊಲಕ್ಕೆ ಹೊರಗೆ ಎಂದಾಗ ಅವಳು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಅವಕಾಶ ಗಂಡಿನ ಮನೆ. ಅವ್ರೇನು ಹೇಳ್ತಾಳೆ, ನನಗೆ ಬರೀ ನೀ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಸದಸ್ಯರಿಗೆ ತಾಯಿ ಆದವಳು, ಸಹೋದ್ಯೋಗಿಯಾಗಿರ್ತಕ್ಕಂಥವಳು, ಎಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥವಳು ನೀನು, ಬಹಳ ಸಂತೋಷ ಅಂತ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ 2 ಮಾಂಗಲ್ಯ ಮಧ್ಯೆ ಸ್ವರ್ಣಲಕ್ಷ್ಮಿ ರಕ್ಷಣೆ ಬರ್ದಿದ್ದಾಗೆ ಆ ಸ್ವರ್ಣಲಕ್ಷ್ಮಿ ಹಾಕಿದ್ರೆ ಮಾಂಗಲ್ಯಂ ಸರ್ವದಾ ರಕ್ಷಣತಿ. ಹೆಣ್ಣಿನ 2 ಸ್ತನಗಳ ಮಧ್ಯಭಾಗದಲ್ಲಿ ಅಲ್ಲಿ ಮಾತ್ರ ಇರಬೇಕು, ಅಷ್ಟೇ ಮುಗ್ದಾಯ್ತು. ಮಾಂಗಲ್ಯ ಹಂಗೆ ಚೈನ್ ಹಾಕೊಂಡ್ರೆ ಅಲ್ಲಿಗಿರಬೇಕು. ಆಗ ಸೀತಾಮ್ಮನವ್ರು ಹೇಳ್ತಾಳೆ, ಇಂಥ ಒಂದು ಮಾಂಗಲ್ಯ ಯಾವ ಹೆಣ್ಣು 2 ಸ್ತನದ ಮಧ್ಯೆ ಹಾಕೊಂತಾರೋ ಆಗ ಇರತಕ್ಕಂಥ ನಿಜವಾದ ಪುರುಷೋತ್ತಮ ರಾಮನಿಗೊಬ್ಬನ ಬಿಟ್ಟರೆ ಇನ್ಯಾರಿಗೂ ಕಾಣದೇ ಇರತಕ್ಕಂಥ ಈ ಮಾಂಗಲ್ಯ ಹೇಗೆ ಕಾಣ್ತು. ಅವಳು ಏನು ಮಾಡ್ತಾಳೆ, ವನವಾಸದಲ್ಲಿ ಕೂತಿರ್ತಾಳೆ ರಾವಣನಂತೆ. ಆಗ ವನವಾಸದಲ್ಲಿ ಕೂತ್ಕೊಂಡಾಗ ಎಲ್ಲ ಹೀಗೆ ಮಾಯ ಮಾಡಿಬಿಡ್ತಾಳೆ, ಕಾಣೋದಿಲ್ಲ ಮಾಂಗಲ್ಯ. ಅದು ಯಾವ ಕಾಲಕ್ಕೂ ಮಾಂಗಲ್ಯ ಕಾಣ್ತಾ ಇಲ್ವಾ ಅಂದಾಗ ಆಂಜನೇಯನಿಗೊಬ್ಬನಿಗೆ ಕಾಣುತ್ತೆ, ಅಮ್ಮ ನಿನ್ನ ಮಾಂಗಲ್ಯ ರಾಮಚಂದ್ರನದಲ್ವೇ? ಆಗ ನಾವು ನೋಡ್ತಾಳೆ ರಾಮ ಅಂತ ಕಾಣುತ್ತೆ.
ನನ್ನ ಪುರುಷೋತ್ತಮನಿಗೆ ಬಿಟ್ಟರೆ ಇನ್ಯಾರಿಗೂ ಕಾಣದೇ ಇರತಕ್ಕಂಥ ಮಗಳು ನಿನಗೆ ಹೇಗೆ ಕೊಯ್ದು ಸಾಕ್ಷಾತ್ ಈಶ್ವರ. ಆಗ ಆಶೀರ್ವಾದ ಮಾಡಿ ನಾರಾಯಣಿ ಅವಳು ಯಾರೋ ಸೀತಾಮ್ನವರು ಆಗ ಸ್ವತಃ ಈಶ್ವರ ಜಗಜ್ಜನ್ನಿ ನಿನ್ನ ಮಾಂಗಲ್ಯ ನನಗೆ ಕಾಣದೆ ಇನ್ಯಾರಿಗೆ ಅಂತ ಆವಾಗ ಪಂಚಮುಖಿ ಅವತಾರವನ್ನು ತೋರಿಸ್ತಾನೆ. ಇಡೀ ಜಗತ್ತಲ್ಲಿ ಆಗ ಆಂಜನೇಯನಿಗೆ ಪಂಚಮುಖಿ ಅವತಾರ ತೋರಿಸಿ ನೀನು ಯೋಚನೆ ಮಾಡಬೇಡ, ಈ ಸಂಹಾರ ನಾನೇ ಮಾಡಿಬಿಡ್ತಿದ್ದೆ, ಆದರೂ ಸಹ ನಮ್ಮ ಯಜಮಾನರು ಅಂದರೆ ನಿನ್ನ ಶ್ರೀರಾಮಚಂದ್ರನೇ ಬಂದು ಮಾಡಿದಾಗ ಅವನಿಗಿರ್ತಕ್ಕಂಥ ಮರ್ಯಾದೆ ಪುರುಷೋತ್ತಮ, ಅವನಿಗೆ ಮರ್ಯಾದೆನೇ ಬೇರೆ, ನಾನು ಎಷ್ಟೊತ್ತು ಇವನು ರಾವಣನ ಮುಗಿಸ್ಬಿಸಾಕೋದು ಅಂತ ಅವತ್ತು ಆಸನೆ ಕೊಡ್ತಾರೆ. ಅದಕ್ಕೆ ರಕ್ಷತಿ ಅಂತಕ್ಕಂಥದ್ದು ಮಾತನ್ನು ಯಾವತ್ತು ಹವಳ ಅಂತ ತಗೊತಾರೆ. ನರಸಿಂಹಸ್ವಾಮಿ ಆ ಹವಳದಲ್ಲಿ ವಾಸವಾಗಿರುತ್ತೆ. ಇವತ್ತಿಗೂ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಟಿ ನರಸೀಪುರದಲ್ಲಿದೆ. ಕಾಶಿಗಿಂತ ಒಂದು ಗುಳಗಂಜಿ ಶ್ರೇಷ್ಠ ಅಂತ ಇಟ್ಕೊಂಡಿದ್ದಾನೆ, ಆ ತಕ್ಕಡಿನ ಇಟ್ಕೊಂಡಿದ್ದಾನೆ. ಆ ತಕ್ಕಡಿಲಿ ಕಾಶಿಗಿಂತ ಒಂದು ಗುಳಗಂಜಿ ಶ್ರೇಷ್ಠವಾಗಿದೆ. ಈ ನರಸೀಪುರ ತಿರುಮಕೂಡ್ಲು ನರಸೀಪುರ, ತಿರುಮಕೂಡ್ಲು ಅಂದರೆ ಈಶ್ವರ, ನರಸೀಪುರ ಅಂದರೆ ಸಾಕ್ಷಾತ್ ನರಸಿಂಹಸ್ವಾಮಿ. ಏನು ಹೇಳುತ್ತೆ ಅಲ್ಲೂ ಹವಳವನ್ನ ಯಾವ ಮಾಂಗಲ್ಯದಲ್ಲಿ ಇಟ್ಕೊಂತೀರೋ, ಯಾರು ಮಾಂಗಲ್ಯ ಭಾಗ್ಯವನ್ನು ರಕ್ಷಣೆ ಕೇಳ್ತೋ ಹವಳವನ್ನ ಕುಜನನ್ನ ಅಲ್ಲಿ ಇಟ್ಕೋಬೇಕು, ಋಣವನ್ನು ಇಟ್ಕೋಬೇಕು ಅಂತ ಹೇಳುತ್ತೆ. ಅದೇ ತಾಯಿಮನ ಋಣ ಬಿಡಬಾರ್ದು ಅಂತ ಹವಳ. ಕರಿಮಣಿ ಅಂದರೆ ಯಾವತ್ತು ಶನೇಶ್ವರನು ಕರ್ಮಸ್ಥಾನ, ನಾನು ಒಂದು ಹೊಸ ಕರ್ಮಕ್ಕೆ ಹೋಗ್ತಾ ಇದ್ದೀನಿ, ಹಳೆ ಕರ್ಮ ಎಲ್ಲ ಮುಗಿದೋಯ್ತು, ಈಗ ಹೊಸ ಕರ್ಮ ಗಂಡನ ಮನೆ ಕರ್ಮಗಳನ್ನು ಅಂದರೆ ನನ್ನ ಭಾಗದ ಕರ್ಮ ಇಲ್ಲೇ ಮುಗೀತು ಅಂದರೆ ಇನ್ನು ಗಂಡನ ಮನೆ ಕರ್ಮವನ್ನೇ ತಗೋಬೇಕು ಅರ್ಧಾಂಗಿನಿಯಾಗಿ. ಅದಕ್ಕೋಸ್ಕರ ಆ ಕರ್ಮ ಕಾಲಿಡಬೇಕಾದ್ರೆ ಶನೇಶ್ವರ ಆ ಕರ್ಮವನ್ನು ಕೆಟ್ಟದಾಗಿ ಕೊಡಬೇಡ. ಅದಕ್ಕೆ ಕರಿಮಣಿ ಹವಳ ಎರಡನ್ನೂ ಪೋಣಿಸ್ಬೇಕು. ಇವಳು ಹೇಗೆ ಆ ಎರಡನ್ನೂ ಪೋಣಿಸ್ತಕ್ಕಂಥ ಅವಕಾಶ ಯಾವ ಕಾಲಕ್ಕೂ ಕರಿಮಣಿ ಮಾಂಗಲ್ಯದ ಭಾಗ ಯಾವುದಕ್ಕೂ ಟಚ್ ಮಾಡಬಾರ್ದು, ಅಂದರೆ ಸೇರಿಸಬಾರ್ದು. ಮಧ್ಯದಲ್ಲಿ ಹವಳ ಹಾಕಬೇಕು, ತದನಂತರ ಮಾಂಗಲ್ಯಗಳನ್ನ ಒಳಭಾಗದಲ್ಲಿ. ಅದಕ್ಕೆ ಏನು ಮಾಡಿ ಫಸ್ಟು ಸ್ವರ್ಣಲಕ್ಷ್ಮಿ ಮಧ್ಯ ಇಟ್ಕೊತಿರಲ್ಲ, ಆ ಸ್ವರ್ಣಲಕ್ಷ್ಮಿ ಭಾಳ ಜನ ಹಳೆಬ್ರಿಗೆಲ್ಲ ಅಜ್ಜಿಂದ್ರ ಕಾಲಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದಿದ್ದವರು ನೋಡಿ ಎರಡು ಕರಿಮಣಿ. ಆ ಎರಡು ಕರಿಮಣಿ ಎಲ್ಲಿ ಅಂದರೆ ಮಹಾಲಕ್ಷ್ಮಿಗೆ ಸೋಗ್ತಾ ಇರಬೇಕು, ಪಕ್ಕದಲ್ಲಿ ಕರ್ಮದೇವತೆ ಶನಿಗೆ ಶುಕ್ರ ಬಹಳ ಮಿತ್ರತ್ವ. ಬಂಗಾರದ ಕರಿಮಣಿಯಲ್ಲಿ ಆ ಬಂಗಾರದ ವಿಶೇಷ ತಂತಿಯಲ್ಲಿ ಮಧ್ಯದಲ್ಲಿ ಕರಿಮಣಿ, ಮಧ್ಯದಲ್ಲಿ ಸ್ವರ್ಣಲಕ್ಷ್ಮಿ, ಆಮೇಲೆ ಎರಡು ಹವಳಗಳು, ಆಮೇಲೆ ಬಂಗಾರ ಕರಿಮಣಿಗೆ ಸೋಕಿದಾಗ ಏನು ಅಂದರೆ ಅವ್ರ ಮನೆ ಕಷ್ಟ ಎಷ್ಟು ಜಾಸ್ತಿ ಆಗುತ್ತೆ, ಇವಳಿಗೆ ಇನ್ನಷ್ಟು ಕಷ್ಟ ಬರುತ್ತೆ ಅನ್ನೋ ಯೋಚನೆ. ಈಗೋ ಪಾಪ ಆ ಕರ್ಮಗಳು ಕಳ್ಕೊಳ್ಳಿ ಅನ್ನೋ ಭಾವನೆ. ಅದಕ್ಕೆ ಎಲ್ಲರೂ ಹೆಣ್ಣು ಮಕ್ಕಳು ಎಷ್ಟೋ ಜನ ಮಾಂಗಲ್ಯ ಕೂಡ ಅಡ ಇಟ್ಬಿಡ್ತಾರೆ. ಇವತ್ತಿನ ದಿವಸ ಮಾಂಗಲ್ಯ ಒಳ್ಳೆ ಸೇಲ್ಗಿದ್ದ ಹಾಗೆ ಕೆಲವರೆಲ್ಲರೂ ಭಾಳ ಜನಗಳಲ್ಲಿ ಮಾಂಗಲ್ಯನೇ ಕೊಡೆಗೆ ಹಾಕ್ಬಿಡ್ತಾರೆ. ಅಂದರೆ ಕಟ್ಟಿಟ್ಟು ರೆಡಿಮೇಡ್ ಚೈನ್ ಮಾಂಗಲ್ಯ ಸಮೇತ ಹಾಕೊಂಡ್ಬಿಡ್ತೀನಾ ಓಕೆನಾ ಅಂತ. ಯಾವತ್ತು ತಿಳ್ಕೊಳ್ಳಿ, 3 ಮಾಂಗಲ್ಯ ಧಾರಣೆ ಆಗುತ್ತೆ. ಒಂದು ಹೆಣ್ಣು ಹುಟ್ಟಿದಾಗೆ ಇಂದ ಸಾಯೋದ್ರೊಳಗೆ. ಅವಳು ಮದುವೆ ಆದಾಗ ಒಂದು ಮಾಂಗಲ್ಯ ತಾಯಿ ಮನೆದು, ತದನಂತರ ಮದುವೆ ಆದಾಗ ಗಂಡನ ಮನೆ ಅವನ ಮಾಂಗಲ್ಯ ಕಟ್ಟಿರ್ತಕ್ಕಂಥದ್ದು. ಇವರಿಬ್ಬರಿಗೂ 60 ವರ್ಷ ಷಷ್ಠಾಬ್ದಿ ಪೂರ್ತಿ ಶಾಂತಿಸಿ ಮತ್ತೊಂದು ಮದುವೆ ಅಂತಕ್ಕಂಥದ್ದು, ಪುನರ್ವಿವಾಹ. ಇಷ್ಟು ವರ್ಷ ಜೀವಂತವಾಗಿ ನಾವಿಬ್ಬರು ಜೀವನವನ್ನು ಕಷ್ಟಗಳು ಎಷ್ಟೇ ಇದ್ರು ದಾಟಿ ಬಂದಿದ್ದೀವಿ ಅಂತ ಆ ಷಷ್ಠಾಬ್ದಿ ಪೂರ್ತಿ 3 ಮಾಂಗಲ್ಯ. ಯಾವತ್ತು 3 ಮಾಂಗಲ್ಯ ಬರುತ್ತೋ ಆ ಕಾಲದಲ್ಲಿ ವಿಶೇಷವಾಗಿ ಏನು ಹೇಳುತ್ತೆ, ನರ್ಮದಾ ನದಿಯಲ್ಲಿ ಯಾವಾಗ ಪರಮೇಶ್ವರನು ಔದುಂಬ್ರ ವೃಕ್ಷದ ಕೆಳಭಾಗದಲ್ಲಿರ್ತಕ್ಕಂಥ ಲಕ್ಷ್ಮೀ ನಾಮ ಮಾಡ್ತಾನೋ ಅಷ್ಟು ಶ್ರೇಷ್ಠತೆ. ಸಾಕಷ್ಟು ನಾಮಕಲ್ಲ ಅಂತಕ್ಕಂಥ ಆಂಜನೇಯನು ನರಸಿಂಹಸ್ವಾಮಿ ಸಾಲಿಗ್ರಾಮದಲ್ಲಿ ಲಕ್ಷ್ಮಿಯನ್ನು ದರ್ಶನ ಮಾಡ್ತಾನೋ ಆ ಕಾಲದ ಶ್ರೇಷ್ಠೆ. ಲಕ್ಷ್ಮಿ 3 ಕಡೆ ಕಾಣ್ತಾಳೆ. ಒಂದು ನಾಮಕಲ್ಲು, ವಿಶೇಷವಾಗಿ ನರ್ಮದಾ ನದಿಯಲ್ಲಿ ಪರಮೇಶ್ವರನಿಗೆ, ಆಕಾಶ ಮಾರ್ಗದಲ್ಲಿ ಮಹಾವಿಷ್ಣುವಿಗೆ. ಅದಕ್ಕೆ ಲಕ್ಷ್ಮಿ ಶ್ರೀಮನ್ನಾರಾಯಣ ಆ ಮಾಂಗಲ್ಯವನ್ನ ಯಾವ ಕಾಲಕ್ಕೆ ನೀನು ನನ್ನ ವಕ್ಷಸ್ಥಳದಲ್ಲಿ ಎದ್ದು ಒದ್ಬಿಟ್ಟಿಯಲ್ಲ, ಇನ್ನು ನಾನು ನಿನ್ನ ಜಾಗದಲ್ಲಿ ಇರಲ್ಲ ಅಂತ ಅವಳು ಹೊರಟು ಬಿಡ್ತಾಳೆ. ಅವಳೇ ಆದಿಲಕ್ಷ್ಮಿ, ಅವಳು ಭೂಮಿಗೆ ಬಂದ್ಬಿಡ್ತಾಳೆ. ಅದಕ್ಕೆ ಭೂಸ್ಪರ್ಶ ಮಾಡಿದ್ದಾಗಿಂದ ನನ್ನ ಕರ್ಮದೇವತೆ ಆಗಿರ್ತಂದ್ರೆ ಈ ಗಂಡನ್ನ ಲಾಲಿಸಿ ಪಾಲಿಸಿ ಆಲಂಗಿಸಿ ಈ ಕರ್ಮವನ್ನು ನಾನು ಕಳ್ಕೊತಿದ್ದೀನಿ. ಇದನ್ನು ಇವತ್ತಿಗೂ ನೀವು ನೋಡ್ಬೋದು. ತಿರಕ್ಕಡಿಯೂರು ಅನ್ನೋ ಗ್ರಾಮದಲ್ಲಿ 60 ವರ್ಷ ಶಾಂತಿ ಮಾಡುವಾಗ ಮಾಂಗಲ್ಯದ ವಿಶೇಷವಾಗಿರ್ತಕ್ಕಂಥ ಕಲ್ಲು ಕೆತ್ತನೆ ಇವತ್ತಿಗೂ ಮಾಡಿದ್ದಾರೆ. 3 ಮಾಂಗಲ್ಯಗಳನ್ನ ಯಾರು ಮಾಡ್ಕೊತಾರೋ ಸುಖ ಸಂಸಾರ ಮೋಕ್ಷ ಗ್ಯಾರಂಟಿ. ನೀವು ಯಾವ ದೇವ್ರನ್ನೂ ಕೇಳ್ಕೋಬೇಕಾಗಿಲ್ಲ. ಫಸ್ಟ್ 2 ಮಾಂಗಲ್ಯ ಹಾಕೊಂಡು ಆ ಗಂಡನ ಜೊತೆ ಎಷ್ಟು ಕಷ್ಟನೋ ಸುಖನೋ ಇಬ್ರು ಜೀವನ ಹಾಕೊಂಡು 60 ವರ್ಷ ದಾಟಿ ಆಮೇಲೆ ನಿಮ್ಮ ಜೀವನ ನಿಮಗೆ ಗೊತ್ತಾಗತ್ತೆ. ಇದೇ ಶಿವಂ ವಾಸ್ತು.